ಅತಿ ಎತ್ತರವಾದ ಹಿಮಾಲಯ ಪರ್ವತ, -40 ಡಿಗ್ರಿ ತಾಪಮಾನ, ಉಸಿರಾಡೋದೇ ಅಲ್ಲಿ ಕಷ್ಟ. ಆದರೆ ಅಲ್ಲಿ ಇವತ್ತಿಗೂ ಒಬ್ಬ ಸೈನಿಕ ನಮ್ಮ ಭಾರತದ ಗಡಿ ಕಾಯ್ತಾ ಇದ್ದಾನೆ. ಅವನ ಹತ್ರ ಯೂನಿಫಾರ್ಮ್ ಇದೆ, ಮಲ್ಕೊಳ್ಳೋಕ್ಕೆ ಹಾಸಿಗೆ ಇದೆ, ಅವನು ಮಲ್ಕೊಳ್ಳೋಕ್ಕೆ ಕೊಠಡಿಯೂ ಕೂಡ ಇದೆ, ಅವನಿಗೋಸ್ಕರ ಗನ್ಗಳು ಇವೆ, ಅವನ ಹತ್ರ ಬೂಟುಗಳು ಕೂಡ ಇದೆ. ಆದರೆ ಅಚ್ಚರಿಯ ವಿಷಯವೇನೆಂದರೆ ಅವನು 50 ವರ್ಷದ ಹಿಂದೆನೇ ಸತ್ತೋಗ್ಬಿಟ್ಟಿದ್ದಾನೆ. ಆದರೆ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಶಾಕ್ ಆಯ್ತಾ? ನನಗೂ ಕೂಡ ಈ ವಿಚಾರವನ್ನು ಕೇಳಿ ತುಂಬ ಶಾಕ್ ಆಯಿತು. 1968 ಒಬ್ಬ ಸೈನಿಕ ಕಾಣೆಯಾಗ್ತಾನೆ. ಅವನು ಏನಾಗಿದ್ದಾನೆ, ಏನಾಗಿರ್ಬೋದು ಅಂತ ಸೈನಿಕರ ಗ್ರೂಪ್ ಅಂದರೆ ಆ ಸೇನೆಯವರಿಗೇನೆ ಗೊತ್ತಿರೋದಿಲ್ಲ. ಒಂದು ದಿವಸ ಅವನ ಶವ ಸಿಗುತ್ತೆ. ಆ ಶವ ಸಿಕ್ಕಿದ ತಕ್ಷಣವೇ ಈ ಕತೆ ಮುಗಿಬೇಕಿತ್ತು. ಆದರೆ ಇವಾಗಲೇ ಆರಂಭವಾಗೋದು ಈ ಕತೆ. ರಾತ್ರಿ ಹೆಜ್ಜೆಗಳ ಶಬ್ದ, ಯಾರೂ ಕೂಡ ಕಾಣಿಸೋದೇ ಇಲ್ಲ. ಸೈನಿಕರ ಕನಸುಗಳಲ್ಲೇ ಬಂದು ಅಪಘಾತಗಳು ನಡೆಯುವುದಕ್ಕಿಂತ ಮುಂಚೆನೆ ಮುನ್ಸೂಚನೆಯನ್ನು ಕೊಡ್ತಾನೆ. ಆ ಸೈನಿಕರು ಅವನನ್ನು ಬಾಬಾ ಹರ್ಭಜನ್ ಸಿಂಗ್ ಅಂತ ಕರೀತಾರೆ. ಇದು ಭೂತಾನ ಅಥವಾ ಅವರ ನಂಬಿಕೆಯ ಭರವಸೆಯ? ಇದು ಮಾತ್ರ ಇಲ್ಲಿ ಉಳಿಯುವ ಪ್ರಶ್ನೆ. ಈ ಪ್ರಶ್ನೆಯ ಸಂಪೂರ್ಣ ಉತ್ತರ ಬೇಕಂತಿದ್ರೆ, ಇದರ ಸಂಪೂರ್ಣ ಡಾಕ್ಯುಮೆಂಟ್ರಿ ನೀವು ಕೇಳಬೇಕಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಫುಲ್ ಸ್ಟೋರಿ ಅಂತ ಕಮೆಂಟ್ ಮಾಡಿ. ಇನ್ನಿರುವ ಕೆಲವೇ ದಿವಸದಲ್ಲಿ ಇದರ ಪೂರ್ತಿ ಕಥೆಯನ್ನು ನಾನು ನಿಮಗೆ ಯೂಟ್ಯೂಬಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.